ನಿಮ್ಮ ಅದರಲ್ಲೂ ಅಲ್ಪಸಂಖ್ಯಾತರ ಮನವೊಲಿಕೆ ಮಾಡಿದ್ದೀವಿ ಅಂತ ಉಭಯ ನಾಯಕರು ಎಷ್ಟೇ ಹೇಳಿದ್ರು ಕೂಡ ಫೈಟ್ ಕೊಡ್ತಾ ಇರೋದಂತೂ ಇಲ್ಲಿ ನಾವು ಕಾಣ್ತಾ ಇದ್ವಿ. ಅದರಲ್ಲೂ ಕೂಡ ಒಂದಷ್ಟು ವಿಡಿಯೋಗಳು ವೈರಲ್ ಆಯಿತು. ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು, ಆದರೂ ಈ ಥರ ಮಾಡಿದ್ರು ಅನ್ನುವಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗಾಗಲೇ ಆರಂಭವಾಗಿದೆ. ಅಂದರೆ ಈಗಿನಿಂದ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಣದಲ್ಲಿದ್ದಾರೆ 25 ಅಭ್ಯರ್ಥಿಗಳು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 2,31,683. ಇದರಲ್ಲಿ ಪುರುಷ ಮತದಾರರು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ 1,13,645. ಇದರಲ್ಲಿ ಮಹಿಳಾ ಮತದಾರರ ಸಂಖ್ಯೆ 1,17,986. ಮತದಾನಕ್ಕೆ ಒಟ್ಟು 284 ಮತಗಟ್ಟೆಗಳ ಸ್ಥಾಪನೆಯನ್ನ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಬಿಗಿ ಭದ್ರತೆಯ ಜೊತೆಗೆ ಮತಗಟ್ಟೆಗಳ ಸ್ಥಾಪನೆಯನ್ನ ಮಾಡಲಾಗಿದೆ. ಇನ್ನು ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಚುನಾವಣಾ ಆಯೋಗ ಭಾರಿನೇ ಈ ಒಂದು ವಿಚಾರದಲ್ಲಿ ಶ್ರದ್ಧೆಯನ್ನು ವಹಿಸಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇಲ್ಲಿ ಒಟ್ಟು 284 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ನೋಡಿ, ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಈಗಾಗಲೇ ಆರಂಭವಾಗಿದೆ. ಈಗ ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದ್ದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಣದಲ್ಲಿರುವುದು 25 ಅಭ್ಯರ್ಥಿಗಳು. ಇದೇ ಬಹಳಷ್ಟು ನೋಡಿ ಯಾರ್ಯಾರು ನಿಂತಿದ್ದಾರೆ ಅನ್ನೋವಂಥದ್ದನ್ನು. ಯಾಕಂತ ಹೇಳಿದ್ರೆ ಒಂದು ಕಡೆ ಅಲ್ಪಸಂಖ್ಯಾತರ ಮನವೊಲಿಸುವಲ್ಲಿ ಎಷ್ಟೇ ಯಶಸ್ವಿ ಆಗಿದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ ಇಲ್ಲಿ 13 ಜನ ಮುಸ್ಲಿಂ ಸಮುದಾಯದವರೇ, ಮುಸ್ಲಿಂ ಅಭ್ಯರ್ಥಿಗಳೇ ಕಣಕ್ಕಿಳಿದಿರೋದು. ಒಂದು ಕಡೆ ಕಾಂಗ್ರೆಸ್ಗೆ ಬಂಡಾಯವಾಗಿ ಎದ್ದಿರೋದು, ಒಂದು ಕಡೆ ಮತಗಳ ವಿಭಜನೆ ಆಗ್ಬೋದಾ, ಮತಗಳು ಕೈ ತಪ್ಪುವಂಥ ಚಾನ್ಸಸ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗುತ್ತೆ. ಈಗ ಸಾದಿಕ್ ಪೈಲ್ವಾನ್ ಅವರು ಎಷ್ಟೆಲ್ಲ ಹಠ ಮಾಡಿ ನಿಂತರು, ಏನೇನೆಲ್ಲ ಆಯಿತು, ಏನೇನೆಲ್ಲ ಬದಲಾವಣೆಗಳಾಯಿತು, ಅವೆಲ್ಲವನ್ನ ನೋಡಿದ್ರು ಸಹ ನಾಮಪತ್ರ ಹಿಂತೆಗೆದುಕೊಳ್ಳಿಲ್ಲ. ಆದರೂ ಕೂಡ ಅವರ ಹೆಸರು ಕೂಡ ಇಲ್ಲಿದೆ. ಅಂದರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಂಥ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ನಿವೃತ್ತಿಯನ್ನು ಘೋಷಿಸಿದ್ರು. EVM ಅಲ್ಲಿ ಅವ್ರ ಹೆಸರಿದೆ. ಈಗ ಹೆಂಗಿದ್ರು ನಮಗೆ ಇವರು ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಮತ ವಿಭಜನೆಗಳಾಗಬಹುದಾ ಅನ್ನುವಂಥ ಲೆಕ್ಕಾಚಾರ ಕೂಡ ಇಲ್ಲಿದೆ. ಆದರೂ ಕೂಡ ಒಂದು ಕಡೆ ಮುಸ್ಲಿಂ ಸಮುದಾಯವನ್ನ, ಅಲ್ಪಸಂಖ್ಯಾತರ ಸಮುದಾಯವನ್ನ, ಅವರಿಗೆ ಆಗಿರುವಂತಹ ಬಿಕ್ಕಟ್ಟನ್ನು ಶಮನ ಮಾಡುವಲ್ಲಿ ಉಭಯ ನಾಯಕರು ಮುಂಚೂಣಿಯಲ್ಲಿದ್ದರು. ಅದರಲ್ಲೂ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆದರು. ಆದರೆ ಇನ್ಸೈಡ್ ಈಗ ಒಳಗಡೆ ಎಷ್ಟು ಆಂತರಿಕ ಭುಗಿಲೆದ್ದಿದೆಯೋ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಹಾಗಾಗಿ ಒಂದು ಕಡೆ 13 ಜನ ಮುಸ್ಲಿಂ ಅಭ್ಯರ್ಥಿಗಳೇ ಇಲ್ಲಿ ಕಣಕ್ಕಿಳಿದಿರೋದು ಭಾರಿ ವಿಶೇಷ. ಹಾಗಾಗಿ ಏನೇನೆಲ್ಲ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಹಾಗೇ ಇದೆ. ಜೊತೆಗೆ ಇಲ್ಲಿ ಅಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದರೆ 2,31,683. ಇದರಲ್ಲಿ ಪುರುಷರು 1,13,645 ಇದ್ರೆ ಮಹಿಳೆಯರ ಮತದಾನ ಮಾಡುವಂಥ ಸಂಖ್ಯೆ 1,17,986 ಇದೆ. ಭಾರಿನೇ ಕುತೂಹಲ ಇದೆ, ಏನೇನೆಲ್ಲ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ನೋಡಿ, ಅದರಲ್ಲೂ ಕೂಡ